ಗೋಸ್ಕರ ಬಂದಿದ್ದಾರೆ. ಅದಕ್ಕೋಸ್ಕರ ನಾನು ಬೇಗ ಹೊರಟಿ ಇವಾಗ ಅವ್ರನ್ನ ಮೀಟ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಹೇಮಂತ್ ನನ್ನ ರ್ಯಾಪಿಡೋ ಬೆಳಗ್ಗೆಯಿಂದ ಹೇಮಂತ್ ನಂಗೆ ತುಂಬ ಹೆಲ್ಪ್ ಮಾಡ್ತವನೆ. ಹೋಗ್ಬೇಕು ಲೈಕ್ ಅಷ್ಟು ಪ್ರೀತಿ ಕೊಡ್ತವ್ರೆ ಅಂದರೆ ನನಗೆ ಯೋ ಅವ್ರನ್ನ ಮೀಟ್ ಮಾಡೋ ಫುಲ್ ಎಕ್ಸೈಟ್ಮೆಂಟಲ್ಲಿ ಇದ್ದೀನಿ. ನಿಮ್ಮ ಹೆಸರು ಅರ್ಚನಾ, ನಿಮ್ಮ ಹೆಸರು ನಯನ. ಗೈಸ್ ಅಲ್ಲಿಂದ ದೊಡ್ಡಬಳ್ಳಾಪುರದಿಂದ ಬಂದಿದ್ದಾರೆ ಗೈಸ್. ಇನ್ನೊಂದೇನು ಅಂದರೆ ಕಾಲಲ್ಲಿ ಆಕ್ಸಿಡೆಂಟ್ ಆಗಿದೆ ಆಯಿತಾ. ಸೊ ಬೇಸಿಕಲಿ ಅವರು ಕುಂತಿದ್ದಾರೆ, ಕುಂತ್ಕೊಂಡು ಬಂದಿದ್ದಾರೆ ಗೈಸ್ ನಾನು ನೋಡೋಕ್ಕೆ. ಸೊ ಸಿಕ್ಕಾಪಟ್ಟೆ ಎಮೋಷ್ನಲ್ ಆದೆ ನಾನು. ತುಂಬ ಖುಷಿ ಆಯ್ತಾ. ಸಂಧ್ಯಾನ್ ಮೀಟ್ ಮಾಡಿ ಅಯ್ಯೋ ಎಲ್ಲರೂ ಹಂಗೆ ಗೊತ್ತಿಟ್ಕೊಂಬಿಟ್ಟವ್ರು ಲೇಡಿ ಬಾಂಡ್ ಅಂತ. ನನಗೆ ಅದು ಇನ್ನೂ ಖುಷಿ. ನೀವು ಲೇಡಿ ಬಾಂಡ್ ಅಂತಾನೆ ಕರೀರಿ, ನನಗೂ ಇನ್ನೂ ಜಾಸ್ತಿ ಖುಷಿ ಆಗುತ್ತೆ. ಅಕ್ಕ ಮುಖ ತೋರಿಸ್ಬೇಡಿ ಅದಕ್ಕೆ ಮುಖನ ಸ್ವಲ್ಪ ಬ್ಲರ್ ಮಾಡಿದ್ದೀನಿ. ಬಟ್ ಥ್ಯಾಂಕ್ ಯು ಸತ್ತಿದ್ರು ಫೈನಲಿ. ಅವ್ರ ಜೊತೆ ನಾನು ಸಿಕ್ಕಾಪಟ್ಟೆ ಟೈಮ್ ಸ್ಪೆಂಡ್ ಮಾಡಿದೆ. ಬಟ್ ಅವರು ವಿಡಿಯೋ ಹಿಡಿಬೇಡಿ ಅಕ್ಕ, ಫೇಸ್ ತೋರಿಸ್ಬೇಡಿ ಅಂತ ಅಂದರು. ಅದಕ್ಕೋಸ್ಕರ ವಿಡಿಯೋ ಮಾಡೋಕ್ಕಾಗಿಲ್ಲ. ಬಟ್ ಅಕ್ಕ ಥ್ಯಾಂಕ್ ಯು ಸೋ ಮಚ್ ನೀವು ಅಲ್ಲಿಂದ ಬಂದಿದ್ದಕ್ಕೆ. ಅಲ್ಲೂ ಹೇಳಿದೆ ಬಟ್ ಇಲ್ಲೂ ಇನ್ನೊಂದ್ಸರಿ ಹೇಳ್ಬೇಕು ಅನಿಸ್ತಿದೆ. ಥ್ಯಾಂಕ್ ಯು ಸೋ ಮಚ್ ಅಕ್ಕ. ಸೊ ಗೈಸ್ ಫೈನಲಿ ಇವತ್ತು ನಾನು ತೇಜ ಮೇಲೆ ಏನು ಗೊತ್ತಾ, ಇಲ್ಲಿ ನಾನು ಹೇಮಂತ್ ಇಬ್ಬರೇ ಇದ್ದೀವಿ. ಸೊ ಪವಿಗೆ, ಸೀನನ್ಗೆ, ತೇಜಗೆ 3 ಜನಕ್ಕೂ ನಾನು ಸ್ಮೋಕ್ ಮಾಡ್ತೀನಿ, ಪ್ರ್ಯಾಂಕ್ ಮಾಡೋಣ ಅಂತ. ಸ್ಮೋಕ್ ಪ್ರ್ಯಾಂಕ್ ಆನ್ ತೇಜ, ಪವಿ ಆ್ಯಂಡ್ ಸೀನಾ ಮಾಡೋಣ ಅಂತ ಇದ್ದೀನಿ. ಅದಕ್ಕೋಸ್ಕರನೇ ಇವಾಗ ಹೇಮಂತಿಗೆ ಏನಾದರೂ ಸಿಗರೇಟ್ ತೊಗೊಂಬ ಅಂತ ಕಳಿಸಿದ್ದೀನಿ. ನಾನೆಲ್ಲ ಹೋಗಲ್ಲ ಗೈಸ್, ನಮ್ಗೆ ತಾಕತ್ತೇ ಇಲ್ಲ. ಹಿಂಗೆ ಹೋಗ್ತಾ ಇದ್ದೆ, ಅವಾಗ ಅನಿಸ್ತು ನಾನು ಪ್ರ್ಯಾಂಕ್ ಮಾಡಿಲ್ವಲ್ಲ ತೇಜ ಮೇಲೆ, ಏನು ಪ್ರ್ಯಾಂಕ್ ಮಾಡೋದು ಅಂತ. ಸೊ ಅದಕ್ಕೆ ಇವಾಗ ನಾವು ಸ್ಮೋಕ್ ಪ್ರ್ಯಾಂಕ್ ಮಾಡೋಣ ಅಂತ ಹೊರಟಿದ್ದೀನಿ. ಲೆಟ್ ಮಿ ಸಿ ಹೆಂಗೆ ಬರುತ್ತೆ ಅಂತ. ನೀವು ನೋಡಿ ಹೆಂಗೆ ಬರುತ್ತೆ ಅಂತ. ಅವ್ನು ಸೀರಿಯಸ್ ಆಗಿ ತಗೊಂತಾನ ಇಲ್ವಾ, ಕಾಮಿಡಿಯಾಗಿ ಬಿಟ್ಬಿಡ್ತಾನ ಗೊತ್ತಿಲ್ಲ. ಅದು ಹೆಂಗಿದೆಯೋ ಹಂಗೆ ಹಾಕ್ತೀನಿ. ಸ್ಮೋಕ್ ಬಾಕ್ಸ್ ಇದೆ ಇದರಲ್ಲಿ. ಫಸ್ಟ್ ಟೈಮ್ ಮುಟ್ಟಿರೋದು. ಸೊ 2 ಸಿಗರೇಟ್ ತಗೊಂಡಿದ್ದೀವಿ. ತೆಗಿಯೋಕೆ ಆಗ್ತಾ ಇಲ್ಲ. ಇದು ಸಿಗರೇಟು, ಅದು ಕಿಂಗು, ಇದು ಕ್ವೀನಾ, ಇದು ಕಿಂಗ್ ಅಂತೆ, ಮಗು ಸ್ಮಾಲು, ಇದು ಕಿಂಗ್ ಅಂತ ಇದೆ ಇದ್ರ ಮಗು. ಇದು ಕಿಂಗ್. ಅಯ್ಯಯ್ಯೋ ಇದು ಕಿಂಗ್ ಅಂತ, ಇದ್ರ ಮಗು ಸ್ಮಾಲ್ ಅಂತೆ. ಸೊ ತಗೊಂಡಿದ್ದೀನಿ. ಲೆಟ್ಸ್ ಗೋ ಗೈಸ್, ಲೆಟ್ಸ್ ಡೂ ದಿಸ್. ಆಯ್ತಾ ಹೇಮಂತ? ಟೇಸ್ಟ್ ನನಗೆ ಡೌಟ್ ಹೇಮಂತ, ನೀನ್ ಸ್ಮೋಕ್ ಮಾಡ್ತೀಯ ಅಂತ. ಇಲ್ಲ, ನಿಜ ಹೇಳು, ಸುಳ್ಳು ಹೇಳ್ಬೇಡ. ನಿಜ ಕಣೆ, ನಗೀತಿಲ್ಲ. ಮತ್ತೆ ಯಾಕೆ ನಗ್ತಿದ್ಯಾ? ನೀನ್ ಎಂದಕ್ಕೆ ನಗೀತಿದ್ಯಾ? ನೀನ್ ಸ್ಮೋಕ್ ಮಾಡ್ತೀಯಾ? ಆಯ್ತು ಕ್ಯಾಮ್ರಾ. ನೀನ್ ಸ್ಮೋಕ್ ಮಾಡ್ತೀಯಾ? ಯಾವುದು? 1-3 ಬ್ರ್ಯಾಂಡ್ ಹೆಸರು ಹೇಳ್ಬಿಡು ಸಾಕು. ಕಿಂಗ್ ಒಂದು ಅಷ್ಟೇ ಗೈಸ್, ನಂಗೆ ಗೊತ್ತಿರೋದಾರು. ಲೆಟ್ಸ್ ಗೋ, ಲೆಟ್ಸ್ ಡೂ ದಿಸ್ ಪ್ರೈಂಕ್. ಗೈಸ್ ಇವಾಗ ಇದನ್ನ ಪಾಕೆಟಲ್ಲಿ ಇಟ್ಕೊಂತೀನಿ. ನೋಡಿ ಇವನು ಹೆಣ್ಮಗು ಪಾಪ ಚಿಕ್ಕ ಹುಡುಗ, ನಾನು ಸಿಗರೇಟ್ ತರಿಸಿ ಹಾಳು ಮಾಡ್ತಿರೋದು ಅಂತ ಮಾತಾಡ್ತಾರೆ. ನಡಿ ಏ ಮಾವ, ಏನಿಲ್ಲ ಸಮಾಚಾರ. ನೋಡಿ ಗೈಸ್, ರೆಸ್ಪೆಕ್ಟೇ ಇಲ್ಲ, ಮಾತಾಡೋದೇ ಇಲ್ಲ ಅಂತಾರೆ ದೊಡ್ಡ ಮನುಷ್ಯರು. ಇದಕ್ಕೆಲ್ಲ ತಗೊಂಡು ಈಗ ಮನೆ ಬಂದಿದ್ದೀನಿ. ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ, ಕಷ್ಟ ಜೀವಿ ನಾನು ಗೈಸ್, ಸಿಕ್ಕಾಪಟ್ಟೆ ಕಷ್ಟ ಜೀವಿ ಗೈಸ್. ಇವರು ಕುತ್ಕೊಂತಾರೆ ಮನೇಲಿ, ಗಂಡು ಮಕ್ಳು ಅಂತ ಮನೆಯಲ್ಲೇ ಇರ್ತಾರೆ ಗೈಸ್. ಒಂಚೂರು ಆಚೆ ಹೋಗೋಣ, ಹೆಣ್ಮಕ್ಳು ಸಪೋರ್ಟ್ ಮಾಡೋಣ, ನಂಗೇನೂ ಇಲ್ಲ ಗೈಸ್. ಏನ್ ಹೇಳು ಬಂದ ಮೇಲೆ ಯಾರು? ನಮ್ಮ ಮಾವ ಯಾಕೆ ಏನಾಯ್ತು? ನನ್ ಬಂದಿದೆ ಮಾವ ಅಂತಲ್ಲ ಅಂತ. ನಿನಗೇನ್ ಗೊತ್ತು? ಏನ್ ಗೊತ್ತಾಗಲ್ಲ. ಅತ್ತೆ ಮಗ್ಳು ಹೆಂಗ್ ನೋಡ್ಕೊಬೇಕಂತ ಗೊತ್ತಾ? ಏಮಂತ ನೋಡ್ಕೊಳ್ಳಿ, ಪವಿಡ್ ಹೆಂಗ್ ನೋಡ್ಕೊಂತ ನನ್ ಗೊತ್ತಾ ನಿನ್ಗೆ? ಏನ್ ಆಪಿಕ್ಕಿಲ್ಲ. ಅವ್ನ ಎಷ್ಟು ಮುದ್ದಾಗಿ ನೋಡ್ಕೊಂಡ ಗೊತ್ತೇನೋ? ಅವ್ಳ ಗಾಡಿ ಹತ್ತಿದ್ರೆ ಸ್ಟ್ಯಾಂಡ್ ಓಪನ್ ಮಾಡ್ತಾನ ಅವನು. ಅವಳ ಐಸ್ ಕ್ರೀಮ್ ಕೇಳಿದ್ರೆ ಐಸ್ ಕ್ರೀಮ್ ತಗೊಂಡ್ ಕೊಡ್ತಾನ ಅವನು. ಅವಳೇನು ತಿಂದಿಲ್ಲ, ಸುಖಪುರಿ ಅಂತ ತಿನ್ಸಕ್ ಹೋದ್ರೆ ಪಾನಿಪುರಿ ತಿನ್ನಿಸ್ದ. ಸಂದೆ ತಿನ್ಸಕ್ ಹೋದ್ನ, ಅವ್ಳು ಸುಖ ಜಾಸ್ತಿ ತಿಂದಿಲ್ಲ, ಎಲ್ಲ ಪವಿನೇ ತಿಂತಿದ್ಲು ಎತ್ಕೊಂಡು ತಿನ್ಸಕ್ ಹೋದ್ರೆ ನನಗೇನು ಸಂದೆ ಹಿಡ್ಕೊಂಡು ನನ್ಗೆ ಮಾತ್ರ ತಿನ್ಸಿ, ಅವ್ಳು ತಿನ್ಸಲ್ಲ ಅಂತ. ಎಲ್ಲ ಡೂಬ್ ತೇಜ ಬೇಕಿದ್ರೆ ನನ್ ವಿಡಿಯೋ ನೋಡಿ ಗೊತ್ತಾಗುತ್ತೆ. ಎಲ್ಲ ಸುಳ್ಳು ಹೇಳ್ತಾರೆ. ಆದ್ರೂ ತೇಜ ಅವನ್ ತರ ನಿನ್ಗೆ ಅತ್ತೆ ಮಗ್ಳು ನೋಡ್ಕೊಳಕ್ ಬರಲ್ಲ. ಏನ್ ಗೊತ್ತಾ, ಅವನ್ ತರ ಅತ್ತೆ ಮಗ್ಳು ನೋಡ್ಕೊಳಕ್ ನಿನಗ್ ಬರಲ್ಲ ತೇಜ. ಫುಲ್ ಬೇಜಾರೇ ಮಾಡ್ತಾರೆ ಗೈಸ್ ಇವ್ರು. ಟೋಟಲಿ 500 rupees. ಯಾ ಜಮಾ ಟಿಫನ್ ಕಾರ್ ಯಾ ಟಿಫನ್? 1 ಇಡ್ಲಿ 1 ಚಟ್ನಿ.
ಸಿನಾ ಒಂದ್ ಇಡ್ಲಿ ಒಂದ್ ಚಟ್ನಿಗೆ ಶೆಫ್ ಅವ್ರೆ ಏನ್ ನಿಮ್ ಕಡೆ 500 ರೂಪಾಯಾ? ರಾಮೇಶ್ವರಂ ಕೆಫೆಗಿಂತ ಜಾಸ್ತಿನಾ ನಿಮ್ದು? ಗೈಸ್ ಇವ್ರ ಮನೆ ಶೆಫ್ ತುಂಬಾ ಕಾಸ್ಟ್ಲಿ ಗೈಸ್. ಅರೆ ಟೇಸ್ಟ್ ಹೆವಿ ಚೆನ್ನಾಗಿ ಮಾಡಿದ್ರು, ತುಂಬಾ ಇಷ್ಟ ಆಯ್ತು. ಇನ್ನೊಂದು ಇಡ್ಲಿ ಕೊಡ್ತಾರೆ ಅನ್ಕೊಂಡೆ, ಆಗಲ್ಲ ಅಣ್ಣ ಇಕ್ಕೊ ಅಂದ್ರು, ಅಣ್ಣ ಇಕ್ಕೊಂಡು ತಿಂದೆ. ವಿಡಿಯೋ ಮಾಡ್ಕೊಂಡಿದ್ದೆ ಆಯ್ತಾ. ನನ್ನ ಪಾಯಿಂಟ್ ಆಫ್ ವ್ಯೂನಲ್ಲಿ ಕ್ಯಾಮ್ರಾ ಎಲ್ಲ ಹೈಡ್ ಮಾಡಿ, ಅಲ್ಲಿ ಪವಿ ಸಜ್ಜದ ಮೇಲೆಲ್ಲ ಹತ್ತಿ ಕ್ಯಾಮ್ರಾ ಎಲ್ಲ ಕಾಣ್ದಿರಂಗೆ ಹೈಡ್ ಮಾಡಿ ಫೋನ್ ಎಲ್ಲ ಇಟ್ಟು ಮಾಡಿದ್ವಿ. ಬಟ್ ಏನಾಗೋಯ್ತು ಅಂದರೆ ನೆನ್ನೆ ನಾನು ವಿಡಿಯೋ ಎಕ್ಸ್ಪೋರ್ಟ್ ಮಾಡ್ಬೇಕಾದ್ರೆ ಸ್ಟೋರೇಜ್ ಇರಲಿಲ್ಲ ಗೈಸ್, ಅದಕ್ಕೆ ಅದು ಎಕ್ಸ್ಪೋರ್ಟ್ ಆಗ್ತಿರ್ಲಿಲ್ಲ. ಆಯಿತು ಅಂದ್ಬಿಟ್ಟು ಇರೋದನ್ನೆಲ್ಲ ಡಿಲೀಟ್ ಮಾಡೋಣ ಅಂತ ಹಿಂಗೆ ಅಂದ್ಬಿಟ್ಟು ಅರ್ಜೆಂಟಲ್ಲಿ ಡಿಲೀಟ್ ಮಾಡಿಬಿಟ್ಟೆ. ಅದರಲ್ಲಿ ನನ್ನ ಪಾಯಿಂಟ್ ಆಫ್ ವ್ಯೂ ಇಂದ ಹಿಡ್ದಿದ್ದು ಕ್ಯಾಮ್ರಾ ಅದು ಲೈಕ್ ಅದು ಎಷ್ಟಿತ್ತು ಗೊತ್ತಾ ಗೈಸ್, ಮೇ ಬಿ ಒಂದು 30 to 40 minutes ವೀಡಿಯೋ ಡಿಲೀಟ್ ಆಗೋಯ್ತು ಗೈಸ್. ನಾನು ಎಂಥ ಡಬ್ಬ ಫೆಲ್ಲೋ ಅಂದರೆ ಅದು ರೀಸೆಂಟ್ಲಿ ಡಿಲೀಟ್ ಮಾಡಿದ್ರೆ ಮಾತ್ರ ಎಕ್ಸ್ಪೋರ್ಟ್ ಆಗ್ತಿತ್ತು ವೀಡಿಯೋ, ಅದರಲ್ಲೂ ಡಿಲೀಟ್ ಮಾಡಿಬಿಟ್ಟೆ. ರಾತ್ರಿ ಕುತ್ಕೊಂಡು ಹುಡುಕ್ತಾ ಇದ್ದೀನಿ ಆ ವೀಡಿಯೋನೇ ಇಲ್ಲ, ಅಳುನೇ ಬಂದ್ಬಿಡ್ತು ಗೈಸ್. ಎಷ್ಟು ಬೇಜಾರಾಯಿತು ಅಂದರೆ ನನ್ನ ಪಾಯಿಂಟ್ ಆಫ್ ವ್ಯೂ ಇಂದ ಹಿಡ್ದಿರೋ ವೀಡಿಯೋ ಇಲ್ಲ ಗೈಸ್. ಸೊ ತೇಜ ಅವನು ವೀಡಿಯೋ ಸ್ಟಾರ್ಟ್ ಮಾಡ್ಕೊಂಡಲ್ಲ, ಅದು ಮಾತ್ರ ಇದೆ ನನ್ನ ಹತ್ರ. ಸೊ ಇವಾಗ ಬೇರೆ ಆಪ್ಷನ್ ಇಲ್ಲ ನನಗೆ, ನಾನು ಅದು ಮಾತ್ರ ಹಾಕ್ತೀನಿ, ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾವು ತೇಜನ್ ಪ್ರ್ಯಾಂಕ್ ಮಾಡೋಣ ಅಂತ ಅಲ್ಲೋಗಿ ಮೇಲೆ ಫೋನ್ ಎಲ್ಲ ಸೆಟ್ ಮಾಡಿ ಎಲ್ಲ ಅರೇಂಜ್ ಮಾಡ್ತಿದ್ರೆ, ತೇಜ ಕೆಳಗಡೆ CC ಕ್ಯಾಮ್ರಾದಲ್ಲಿ ನಾವು ಟೆರೆಸಲ್ಲಿ ಏನು ಮಾಡ್ತಿದ್ದೀವಿ ಅಂತ ನೋಡ್ಬಿಟ್ಟಿದ್ದಾನೆ. ನಾವು ಅಲ್ಲಿ CCTV ಇತ್ತು ಅಂತಲೇ ಮರ್ತೋಗಿ ಎಲ್ಲನೂ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಬಟ್ ತೇಜಗೆ ನಾವು ಮಾಡ್ತಿರೋ ಪ್ರ್ಯಾಂಕ್ ಬಗ್ಗೆ ಎಲ್ಲ ಗೊತ್ತಿತ್ತು, ನಮಗೆ ಅವನು ಗೊತ್ತಿತ್ತು ಅಂತ ಗೊತ್ತಿರಲಿಲ್ಲ. ಬಟ್ ತೇಜ ಏನು ಆ್ಯಕ್ಟಿಂಗ್ ಮಾಡೋಣ ನೋಡಿ ಗೈಸ್. ನೋಡು ಈ ಕಡೆ ಏನೋ ಮಾಡ್ತಾವ್ರೆ, ಈ ಕಡೆ ಏನು ಅಂತ ಹೇಳ್ತಾ ಇಲ್ಲ. ಅಯ್ಯೋ ಇವಳು ನಿಂತ್ಕೊಂಡು ಏನು ಮಾಡ್ತಾವಳು ಇಲ್ಲಿ? ಪರವಾಗಿಲ್ಲ, ಇವ್ರು ನನಗೆ ಪ್ರ್ಯಾಂಕ್ ಮಾಡ್ತಾರೆ, ನಾನು ಇವ್ರಿಗೆ ಪ್ರ್ಯಾಂಕ್ ಮಾಡ್ತೀನಿ. ಓ ಮೈ ಗಾಡ್, ಎಷ್ಟದೇ ಟ್ರೈ ಮಾಡ್ತಾರೆ ಗೊತ್ತಾ ನಾನು ಪ್ರ್ಯಾಂಕ್ ಮಾಡೋಕ್ಕೆ. ದೇ ಫೇಲ್ ಆ್ಯಕ್ಚುಲಿ. ಇವಾಗ ಆ್ಯಕ್ಟ್ ಮಾಡೋಣ, ಎಷ್ಟದಾಗಿ ಆ್ಯಕ್ಟ್ ಮಾಡ್ತೀನಿ ಅಂತ ನೋಡಲಿ. ಈ ಕ್ಯಾಮ್ರಾ ಏನೋ ಗ್ಲಿಚ್ ಆಗ್ತೈತೆ. ಇಟ್ಸ್ ಓಕೆ. ಮೇಲ್ಗಡೆ ಸಂಧ್ಯಾ, ನಾನು ಪವಿ ಸಂಧ್ಯಾ ಕುತ್ಕೊಂಡೇನೋ ಡಿಸ್ಕಸ್ ಮಾಡ್ತಿದ್ದೀನಿ. ಅಷ್ಟೊಂದು ಸಂಧ್ಯಾ ಹೇಳ್ಕೊಂಡು ಹೋಗು ಅಂತ ಆಚೆ ಕಳ್ಸ್ಬಿಟ್ಲು. ಏನು ಅಂತ ನಿಮಗೂ ಗೊತ್ತಿಲ್ಲ? ಅದು ಹೆಂಗೆ ಕಣಿದೆ ಕ್ಯಾಮ್ರಾನ? ನನ್ನ ಹೈಟ್ ಆಗಿರೋದು ಏನು ಅಂತ ನಿಮಗೂ ಗೊತ್ತಿಲ್ಲ? ನಿಮಗೂ ಗೊತ್ತಿಲ್ಲ ಅಲ್ಲ, ನಿಮ್ಗೆ ಮಾತ್ರ ಗೊತ್ತು. ಸೊ ಇದೇ ಫ್ಯಾಕ್ಟ್, ಇದೇ ಟ್ರೂತ್ ಅಲ್ಲ? ಆಯ್ತಪ್ಪ ನೀನ್ ಬರಬೇಡ, ಆಯ್ತು ಬರ. ಏನೋ ಏನು ಅಂತ ನಿಮ್ಗೆ ಗೊತ್ತಿಲ್ಲ ಅಷ್ಟೇ ತಾನೇ? ಗೊತ್ತಿಲ್ಲ ಗೊತ್ತಾ ಇಲ್ವಾ? ಗೊತ್ತಿಲ್ಲ. ನೀನು ಗೊತ್ತಿಲ್ಲ ಏನು ಅಂತ ಗೊತ್ತೇ ಇಲ್ಲ ತೇಜ. ಸರಿ ಪವಿತ್ರ, ನೀನು ಗೊತ್ತಿಲ್ಲ ಏನ್ ಪ್ರ್ಯಾಂಕ್ ಕೊಡಿಲಿ. You don't touch me. How dare you to touch me? ಏನೇನ ಅಜ್ಜಿ ಏನಾದ್ರು ಪ್ಯಾರೆಂಟಲ್ ಕಂಟ್ರೋಲ್ ಮಾಡ್ತೀನಿ ಆಮೇಲೆ. ಏನಂದ್ರೆ ಪ್ಯಾರೆಂಟಲ್ how ಕಂಟ್ರೋಲ್. dare you to touch me? I am dare enough to touch you. She is under 18 ತೇಜ. Yeah, I can control you. ಕೇಳಿಸ್ಕೊಳ್ಳ ಇಲ್ಲಿ. ನಿನಗೂ ಗೊತ್ತಿಲ್ಲ. ಏನ್ ನನಗೆ ನೀನ್ ಗೊತ್ತಿಲ್ಲ. ಪ್ಲಾನ್ ಏನು ಅಂತ ಗೊತ್ತಿಲ್ಲ. ಪ್ಲಾನ್ ಏನ್ ಪ್ಲಾನ್? ಓಕೆ, ನಾನು ಕಾಲ್ ತೊಳ್ಕೊಂಡು ಬರ್ತೀನಿ. ಏನಕ್ಕೆ? ಆಯ್ತು ತೊಳ್ಕೊಬಿಟ್ಲು ಬಿಡ. ಏಯ್ ಬಾರೆ ಫಿಲಮ್ ಟೀಮ್ ಆಗಿರ್ಬೇಕು. ಹೌದು, ಅದಕ್ಕೆ ಇರೋದು. ಓ, ಅವ್ರ ಟೀಮ್ ಆಗಿದ್ಯಾ? ಅಲ್ಲ, ನಾವಿಬ್ರು ಟೀಮ್ ಆಗಿದ್ವಿ. ಗೆಸ್ಟೇಜ್ ಅವಶ್ಯ ಫೋಕಸ್ ಮಾಡ್ತೀನಿ ನೋಡಿ. ಏನ್ ಮಾಡ್ತೀರಾ? ನಮ್ಗೆ ನಾವು ಅಷ್ಟೊಂದು ಚೀಪ್ ಅಲ್ಲ. ಬರ್ಗೆಟ್ಟಿಲ್ಲ. 2 ನಿಮಿಷ ಪ್ಲೀಸ್ ಆಗಿರೋ ಟೈಮ್ ಕೊಡಕ್ ಹೇಳ್ತೀರಾ? ಏನ್ ಇವಾಗ ಪ್ಲಾನು? ಏನು ಮೇಲ್ಕೋಬೇಕಾ? ಮೇಲಕ್ಕೆ ಹೋಗ್ಬಿಡ್ತೀಯಾ? ಇಷ್ಟು ಬೇಗ ಹೋಗ್ಬಿಡ್ತೀಯಾ? ಇನ್ನ ಹೆಂಡತಿ ಇಲ್ಲ, ಮಕ್ಳಿಲ್ಲ. ಏನೋ ನಾವು ಇಲ್ಲ ಕೂತಿರ್ತೀವಿ ಬಿಡು. ಸರಿ ಬಿಡು, ನೀವೆಲ್ಲ ಕೂತಿರ್, ನಾವು ಇಲ್ಲ ಕೂತಿರ್ತೀವಿ. The plan is irritating pages. ಅದೇ ಇರತ್ತೆ ತೇಜ. ಯಾರು ಇರಿಟೇಟ್ ಮಾಡ್ತಾ ಇರ? ನಾನು ಅವನು. ನೀನ್ ಇರಿಟೇಟ್ ಮಾಡ್ತೀಯಾ? ನಾನ್ ಮಾಡೋದೇನೋ ಮಾಡಲ್ಲ ಪವಿ. ನೀ ಎಷ್ಟೇ ಮಾಡಿದ್ರು ನೋಡಿ ಗೈಸ್, ನಾನು ಅಷ್ಟೊಂದು ಒಳ್ಳೆ ಇಲ್ಲ ತೇಜ, ಇರಿಟೇಟಿಂಗ್. ಸರಿ ಹಿಂಗೆ ಆದ್ರೆ ಅರ್ಥ ಆಗ್ತಿಲ್ಲ. ಏನ್ ಸಮಾಚಾರ? ಹೆಂಗವ್ರೆ? ಯಾಕೆ ಇಷ್ಟೊಂದು ಐಸ್ ಆಗ್ತಾ ಇದೆಯಾ? ಟೆಲ್ ಮಿ ವಾಟ್ ಇಸ್ ದೇರ್? ವಾಟ್ ಈಸ್ ದೇರ್? ಏನೋ ಮಾಡ್ಕೊಂಡ್ರಪ್ಪ. There is sofa, there is TV, there is. ಏನಾದ್ರು ಹೊಡ್ಕೊಂಡು ಬಂದೆ ಹೆಂಗೆ? ಇಲ್ಲ ತಾನೆ? ಯಾಕೆ ಇಷ್ಟೊಂದು ಮಾತಾಡ್ತಾ ಇದೆಯಾ? ನಾನು ನಾರ್ಮಲ್ ಆಗಿ ಇಷ್ಟು ಹಂಗೆ ಫ್ರೀ ಆಗಿ ಫೋನ್ ಇಸ್ಕೊಂಡು ಇಲ್ಲ 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 ನಡಿ ನಡಿ ಹೋಗೋಣ, ನಾವು ಹೋಗೋಣ ನಡಿ. ಆಗಲ್ಲ, ನಡಿ ನಡಿ. ನಾನು ನಡ್ಕೊಂಡು ಹೋಗ್ತಾ ಇದ್ದೀನಿ ಮನೆಗೆ.
ಐತೆ ಹೋಗು 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 ಕರ್ಕೊಬಾ ಹೋಗು ಕರ್ಕೊಬಾ ಹೋಗು ಕರ್ಕೊಬಾ ಹೋಗು ಏನ್ ಪವಿ ಅಂದೆ? ಪವಿ ಹೌದಾ? ಹೆಂಗೋಗ್ತೀಯ ಮನೆಗೆ? ಹೆಂಗೋಗ್ತೀಯ ಪವಿ ಮನೆಗೆ? ನಡ್ಕೊಂಡು ಬೇಡ, ನಾನು ಸೈಕಲ್ ಕೀ ಕೊಡ್ತೀನಿ, ಹೋಗು. ಸೈಕಲ್ ಗಾಡಿ ಬೀಗ ಕೊಡ್ತೀನಿ ಅಂದಿಲ್ಲ. ಯಾಕೆ ಅವಳಿಗೆ ಗಾಡಿ ಬೇಕು? ಎಲ್ಲ ನಾನು ಸೈಕಲ್ ಕೊಡ್ತೀನಿ. ಸೈಕಲ್ ಕೀ ಎಲ್ಲಿ ಸೀನಾ? ಆ ಕಡೆ ಹುಡ್ಕೋಗು. ಓಕೆ, ಸೈಕಲ್ ಬೇಡವಂತೆ. ಪ್ಲಾನ್ ಬಿ ನೋಡೋಣ. ಐ ಬಾ, ಮೇಲ್ಗಡೆ ಇದು ಚೇನ್ ಐತೆ ತಗೋಬರೋಣ. ಚೈನಾ? ಹಾ. ಸೈಕಲ್ ಚೈನಾ? ಹಾ. ಹೋಯ್ತು, ಹೊಟ್ಟೆ ತುಂಬಿಸ್ಕೊ. ಹಶು ಆದ್ರೆ ನೀನಾಗಿರಲ್ಲ. ಆಯ್ತು ಬಾ, ಮೇಲ್ಗಡೆ ಹೋಗಿ ಬರೋಣ. ಸ್ವಲ್ಪ ಫನ್ ಮಾಡೋಣ. ಇವಳು ಮೂಡ್ ಆಫ್ ಇರತ್ತೆ, ಮೂಡ್ ಆಫ್ ಬೋದು ನಾನು ಹೊಸ ವಿಷಯ ನೋಡಿಲ್ಲ. ಬೋದು ಮಾತಾಡ್ತೀನಿ. ತಗೋ ಕ್ಯಾಮ್ರಾ ಹಿಡ್ಕೊ. ನನ್ನ ಕೈಲಿ ಆಗ್ತಿಲ್ಲ, ತಲೆ ನೋತೈತೆ. ನೀನ್ ಚೇಂಜ್ ಆಗ್ತೀನಿ. ತಲೆ ನೋತೈತೆ, ಕ್ಯಾಮ್ರಾ ಹಿಡ್ಕೊ. ತಲೆ ನೈತೈತನ? ಹೋಗಿ ನಿಂಗೆ ಯಾಕೆ ತಲೆ ನೈತೈತೆ? ದಿಢೀರ್ ಅಂತ ಅದೇಂಗೋ ತಲೆನೋವು ಬಂದ್ಬಿಡುತ್ತೆ ನಿಂಗೆ. ಸೈಕಲ್ ಕೀ ಕೊಡ್ತೈತೆ, ನಾನು ಮನೆಗೆ ಹೋಗ್ಬೇಕು. ನಿಂಗೆ ಸೈಕಲ್ ಕೀ ಕೊಡ್ಬೇಕಾ ನಾನು? ಅದ್ಮೇಲೆ ಮಾತಾಡೋಣ ಏನು ಕೊಡ್ಬೇಕು ಅಂತ. ಏನಂತ ಕೊಡ್ಬೇಕು? ಹ್ಮ್. ಏನ್ ಮಾಡ್ತಿದ್ಯಾ? ಏನ್ ಮಾಡ್ತಿದ್ಯಾ? ಕಂಡೆ ಅಲ್ಲಲ್ಲ ಸಿಗಾಕೊಂಡೆ. ಏನ್ ಅಕ್ಕಂದೆ? ಫೋನ್ ತಗೊಂಡು ಒಂದು ಫೋನ್ ತಗೊಂಡು ಬಾಯ್ ಹಿಡ್ಕೊ ಬಾಯ್ ಹಿಡ್ಕೊ. ಒಂದ್ಸಲಿ ಬಾಯ್ ನಿಕ್ಕು ಸಂತೆ ನೋಡಿ, ಟೆಸ್ಟ್ ಮಾಡ. ಬಾಯ್ ನಿಕ್ಕೋಗಿ ಹೇಮಂತ ಸ್ವಲ್ಪ ಹಿಡ್ಕೊಂಡ್ಬಿಡು. ಹೇಮಂತ ಗೊತ್ತಿರ್ಲಿಲ್ಲ. ಓ, ವಿಡಿಯೋ ಮಾಡ್ಕೊಂಡ್ ಬರ್ತಿರೋದು. ಏಯ್, ಏನಕ್ಕೆ ಸಿಗರೇಟ್ ಹೊಡಿತೀವಿ? ಯಾವ್ದು ಬ್ರ್ಯಾಂಡ್ ಹೆಸರು ನೋಡೋಣ. ಒಳ್ಳೆ ಕಂಟೆಂಟ್ ಸಿಗ್ತದೆ ವಿಡಿಯೋ ಮತ್ತೆ. ಬಾರೆ ಈ ಸೈಡ್ ಬಾರೆ. ಇವಾಗ ಮಮ್ಮಿ ಡ್ಯಾಡಿ ತೋರ್ಸಕ್ಕೆ ಒಳ್ಳೆ ಕಂಟೆಂಟ್ ಅಲ್ಲ. ಇಷ್ಟು ಖಾಲಿ ಆಗಿದೆ ಅಂದ್ರೆ ಯಾರು ಹೇಳ್ಕೊಂಡ್ರು ಕೂಡ ಒಂದ್ಸಲ ಹೆಂಗ್ ಹಚ್ಚಿದೆ ನೋಡ್ತೀನಿ ಕೂಡ ಬಾಯಲ್ಲಿ ಹಿಡ್ಕೊ. ಒಂದ್ಸತಿ ಹೇಳ್ಕೊಂಡ್ಬಿಟ್ಟು ಸಾಕು. ಅದಾಗೋಯ್ತು, ಅದು ಹೆಂಗೋ ಹೇಳ್ಕೊಂತದೆ. ಈಗ ಒಂದ್ಸತಿ ಬಾಯಲ್ಲಿ ಹೇಳ್ಕೊಂಡ್ಬಿಟ್ಟು ಸಾಕು ನನಗೆ. ಸರಿ, ಸ್ವಲ್ಪ ಹಿಡ್ಕೊ ಸಾಕು. ತಗೋಬಾ. ನೀನ್ ತಗೊಂಡ ಅಂದ್ರೆ ಒಂದ್ ನಿಮಿಷ ಇರು. ನೀನ್ ಇಕ್ಕಿದ್ಯಾ ಅಂದ್ರೆ ನೀನು ಕುಡಿತ್ಯಾ? ನೀನು ಸತ್ಯಾ? ಟೆಸ್ಟ್ ಮಾಡಕ್ ಬಿಡ. ಟೆಸ್ಟ್ ಮಾಡೋದಕ್ಕಲ್ಲ, ಸೈಡ್ ಬಾ. ಸಿಗರೇಟ್ ಇದು ಸ್ಟಾರ್ಟಿಂಗ್ ಹಚ್ಚಿದ್ಯಾರಪ್ಪ, ಇಷ್ಟು ಖಾಲಿ ಆಗೈತೆ ಅಂದ್ರೆ ಅದಕ್ಕೊಂದ್ ಸ್ವಲ್ಪ ಟೈಮ್ ಹಿಡಿಯುತ್ತಲ್ಲ. ಅದಕ್ಕೇನು ಸ್ವಲ್ಪ ಟೈಮ್ ಏನಕ್ಕೆ ಬೇಕು? ಅದನ್ನ ಸೇದಿದ್ದೀನಲ್ಲ ನಾನು. ಬಿಡು ನೀನ್ ಮುಟ್ಬಾರ್ದು. ಒಂದ್ಸತಿ ಹೇಳ್ಕೊ, ಬಾಯಲ್ಲಿಕ್ಕ ಸಾಕು, ಹೋಗ್ಲಿ ನೋಡೋಣ. ಅದ್ ನಿಮ್ ಮುಂದೆಲ್ಲ ಬಾಯಲ್ಲಿಕ್ಕ ಪವಿ ಹೇಮಂತಿಗೆ ಏನ್ ಕರ್ಕೊಂಡ್ ಬಂದೆ? ನಿನ್ ಗೊತ್ತಿದ್ದು ತಾನೇ ನಾನು ಸ್ಮೋಕ್ ಮಾಡ್ತೀನಿ ಅಂತ. ಸ್ಮೋಕ್ ಮಾಡ್ತೀನಿ ಅಂತ ಗೊತ್ತಿತ್ತಾ? ನಾನು ಹೇಳಿದ್ದೆ ತಾನೇ ನಿನ್ ಕ್ಯಾಶುವಲ್ ಅಲ್ಲಿ ಬಿಸಾಕು. ಮಾಡ್ತೀನಿ ಅಂತ. ಸಂಧ್ಯಾ ಮತ್ತೆ ಹೇಳ್ತಾ ಇದೀನಿ, ನಾಟಕ ಆಡಬೇಡ. ನಾನು ನಾಟಕ ಮಾಡ್ಲಿ. ಸಿಗರೇಟ್ ಸೇರ್ತೀಯ ನೀನು? ಬಾಯಲ್ಲಿ ಇಟ್ಕೊಂಡ್ಬಿಟ್ಟು ನೋಡು. ತೇಜ ಆಗೋಗಿರೋದನ್ನ ಏನ್ ಬಾಯಲ್ಲಿ ಇಟ್ಕೊಂಡೆ ತೇಜ? ಹಿಂಗೆ ಅಂದ್ರೆ ಇಟ್ಕೊಂಡು ನೋಡಿ. ಅಯ್ಯೋ ಗಾಯ್ಸ್, ದಿಂತರ ನನ್ನ ಸಿಗರೇಟ್ ಸೇರ್ತೀಯ? ತೇಜ ಸಿಗರೇಟ್ ಸೇರ್ತೀಯ? ಕೀ ತಗೊಂಡ್ರ ಫಸ್ಟ್ ಕೀ ತಗೊಂಡ್ರ ಏನು ಕೀ ತಗೊಂಡ್ರ? ಯಾವಾಗಿಂದ ಅದೇ ಇವ್ರ ಮುಂದೆಲ್ಲ ಸೇರೋದು ಯಾವಾಗಿಂದ ಸ್ಟಾರ್ಟ್ ಮಾಡ್ಕೊಂಡೆ? ನಾನು ಹೇಳಿದ್ದೆ ತಾನೇ ನಾನು ಸೇರ್ತೀನಿ ನನ್ನ ಆಫೀಸಲ್ಲಿ ಅದು ಇದು ಅಂತ. ಓ, ಎಣ್ಣೆ ನೋಡಿತಿ ಅಂತ ಹೌದಾ? ಹೌದು, ಎಣ್ಣೆ ಎಣ್ಣೆದು ಒಂದು ಬ್ರ್ಯಾಂಡ್ ಹೆಸರು ಹೇಳ್ಬಿಟ್ಟು ಓಲ್ಡ್ ಬಂದ್ಬಿಟ್ಟು ಕ್ಲಾಸ್ ತಗೋಲ್ಲ. ಇಲ್ಲ, ಓಲ್ಡ್ ಬಂದ್ಬಿಟ್ಟು ಬೇರೆ ಎಣ್ಣೆ ಬ್ರ್ಯಾಂಡ್. ಲೈಫ್ ತೇಜ, ನೀನ್ ಯಾರು ಬಸ್ ಸರಿ ಬಿಡು, ಸಿಗರೇಟ್ ಇದೆಯಾ? ಓಕೆ. ಆ ಸಿಗರೇಟ್ ಇದೆಯಲ್ಲ, ಆ ಬ್ರ್ಯಾಂಡ್ ಹೆಸರು ಹೇಳು. ಬ್ರ್ಯಾಂಡ್ ಹೆಸರು ಹೇಳು. ಹೇಳ್ರ ಬ್ರ್ಯಾಂಡ್ ಹೆಸರು. ಹಿಂದೆ ಹೊಡಿಬೇಕಾಗಿತ್ತ? ಏನು ಹೇಳಿದ್ದು? ಬಾಯಲ್ಲಿ ಕೋದೆ ಇಕ್ಕೊಂಬಿಟ್ಟ ಅಷ್ಟೇ. ಸ್ಮೋಕ್ ಮಾಡ್ತೀನಿ ಅಂತ ಗೊತ್ತು. ಸ್ಮೋಕ್ ಮಾಡ್ತೀಯ? ಗೊತ್ತು. ಸ್ಮೋಕ್ ಮಾಡ್ತೀಯ?
ಸ್ಮೋಕ್ ಮಾಡ್ತೀಯಾ? ತೇಜ ನಿಮ್ಗೆ ಓವರ್ ಆಡ್ಬೇಡ ತೇಜ ನೀನು. Over ಆಗಲ್ಲ. ನಾನು ಹೇಳಿದೆ ತಾನೆ ನಿಮ್ಗೆ ಮೊನ್ನೆ ತಾನೆ. ಫೋನ್ ಇದೆಯಾ? ಮೊನ್ನೆ ನನಗೆ ಫೋನ್ ಮಾಡಿ ಹೇಳಿದೆ ತಾನೆ. ಡ್ಯಾಡ್ ಮಾಮು ಕಾಲ್ ಮಾಡು. ಮಾಮು ಬೇಡ, ಮಾಮು ಬೇಜಾರಾಗುತ್ತೆ. ಅತ್ತಮ್ಮ ಕಾಲ್ ಮಾಡು. ಮೊನ್ನೆ ನನಗೆ ಫೋನ್ ಮಾಡಿ ಹೇಳಿದೆ ತಾನೆ ತೇಜ ನಾನು ಸ್ಮೋಕ್ ಮಾಡೋದು ಕಲ್ತಿದ್ದೀನಿ ತೇಜ ನಾನು. ಇನ್ನೊಂದು phone ಓ ಸರಿ ಮಾಡು ಇನ್ನೂ ಚೆನ್ನಾಗಿ ಮಾಡು ಅಂತ ಹೇಳ್ಬಿಟ್ಟಿದ್ದೆ. ಈ ರೂಮ್ ಬಿಗ ಎಲ್ಲೈತೆ? ಅದೇ ನಾವು ಫ್ಲೋ ತೇಜ? ಇರೋದಕ್ಕೂ ವ್ಯತ್ಯಾಸ ಅದು. ಈ ರೂಮ್ ಬಿಗ ಕೇಳ ತಲಾಕಿ ನೋಡು ಈ ಸೈಡ್. ಸೇದಮ್ಮ ಸೇದು ಹೆಂಗಿರತ್ತೆ? ಯಾವಾಗಿಂದ ಸ್ಟಾರ್ಟ್ ಆಯ್ತು? ನೀನೇ ತಾನೆ ತೇಜ ಹೇಳಿದ್ದು ಸೇರ್ಕೊ ಹೋಗು ಅದ್ರಲ್ಲಿ ಏನಿದೆ ದೊಡ್ಡ ವಿಷಯ ಹೂ ಮಾಡ್ಕೊ. ಎಲ್ಲಿ ಕೆಳಗಡೆ ಇಲ್ಲಿ ತೇಜ? ಹಿಡ್ಕೊಳ. ಸ್ಮೋಕ್ ಮಾಡ್ತೀನಿ ತಗೊಬರ್ತೀಯಾ? ಅಂತ ಅಂದ ಅವತ್ತು ಕಾಲಲ್ಲಿ. ಈ ಜೋಕ್ ಅಲ್ಲಿ ತಗೋಬ ಹೋಗು ರೂಮ್ ಬಿಗ. ನಾನಿನ್ನು ಜೋಕ್ ಮಾಡ್ತಿದ್ದೆ ನಾನು ಹೇಳಿದೆ ತಾನೆ. ಸಿಗರೇಟ್ ಸೇರ್ತಾ ಇಲ್ಲ. ಸೇರ್ತೆ. ನನಗೆ ಅನ್ಸಿದಾಗ ನಿಮಗೆ ಸಿಗರೇಟ್ ಸೇರೋ ಕೆಪಾಸಿಟಿ ಇಲ್ಲ. ಹಚ್ಬಿಟ್ರು ಬಾಯಿ ಕಡೆ ಹಚ್ಬಿಟ್ಟು ನೋಡೋಣ ಉಪ್ಪ ಮಾಡ್ತೀನಿ ಸಿಗರೇಟ್ ಸೇರಿದೆ ಅಂತ. ನನ್ನ ಹತ್ರ ಇದ್ದಿದ್ದು ಒಂದು ತೇಜ ನೀನು ತಗೊಂಬ. ಏನಂತ? ಹಾ ಕೊಡು. ಏನು ಕೈ ನಿಂಗಡೆ ನೀವು ಕಣಿಗೆಲ್ಲ ಕೊಡಿ. ಏನೈತೆ? ಏನಿಲ್ಲಪ್ಪ, ಈ ಚೆಕ್ ಮಾಡ್ತೀಯ ಮಾಡ್ಕೊ ಬಾ. ಸಿಗರೇಟ್ ಸಿಗ್ತಲ್ಲ ಸಿಗರೇಟ್. ಎಷ್ಟು ವಯಸ್ಸು? ಹಾ ಎಷ್ಟು? ನನ್ನಷ್ಟು ನನ್ನಷ್ಟು ಉದ್ದ ಇಲ್ವೇನೆ? ನನ್ನಷ್ಟು ಉದ್ದ ಇಲ್ಲ. ಸಿಗರೇಟ್ ಸೇತಲ್ಲ ರಪ್ಪಂತ ಹೊಡ್ದ ನನ್ನ ನೋಡ್ರಿ. ಯಾರು ತೇಜ ನನ್ನ ಮೇಲೆ ಕೈ ಮಾಡೋದಲ್ಲ ಇಟ್ಕೊಂಬೇಡ ತೇಜ. ಯಾರು ನೀನು? ಯಾರು ನೀನು? ಇವಾಗ ಯಾರು ಅಂತ ಕೇಳ. ಇವಾಗ ನಾನು ಯಾರು ಅಂತ? ಯಾರೋ ಅವರು? ನೀನು ನನ್ನ ಮಾವ. ಮಾವ ಬಿಡ್ತಾ ಇರ್ಬೇಕಂಗೆ ಈ ಥರ ಕೆಲ್ಸಗಳು ಮಾಡಿದ್ರೆ. ಇವಾಗ ಮಾವ ಜಿನ್ ಮಾವ ಎಲ್ಲ ನಿಂಗೆ ಯಾಕ್ರೋ? ಸಿಗರೇಟ್ ಸೇರ್ತೀಯ? ಎಷ್ಟು ಧೈರ್ಯ ಇದೆ ಸಿಗರೇಟ್ ಸೇರ್ಬಿಟ್ಟು ನಾರ್ಮಲ್ ಆಗಿ ಸೇರ್ತೀನಿ ಏನ್ ಪ್ರಾಬ್ಲಮ್ ಅಂತೀಯ? ನಿಮ್ಗೆಲ್ಲ ಏನಂತ ಹೇಳಿದೆ? ಕೊಡಿಲಿ ಏನದು ಕೊಡಿಲಿ. ಏನೋ ಚಿಕ್ಕ ಡೌಟ್ ಇತ್ತು, ಏನೋ ಅರ್ಥ ಆಗಿಲ್ಲ ಅಂತ. ಅದ್ರ ಕೈಯಲ್ಲಿ ನೋಡಿ ಬಾಯಲ್ಲಿ ಇಕ್ಕೊಂಡು ಇಟ್ಕೊಂಡ್ಬಿಟ್ಟಲ್ಲ ಫ್ಲಾಶ್. ಮೊನ್ನೆ ಅವತ್ತು ರೆಸಾರ್ಟ್ ಅಲ್ಲಿ ಎಣ್ಣೆ ಹೊಡಿದ್ಲು. ಬಿಟ್ಟಿಲ್ಲ, ಕೊಡೋಣ ಅಂತ ಹೋಗಿದ್ದೆ, ಮಗೊಂದು ಸುಮ್ಮನಾಗೋದೆ. ಆ ಕಡೆ ನಿಜವಾಗ್ಲೂ ಏನಾದ್ರು ಸೀನ್ ಆಗ್ಬಿಟ್ಟಿದ್ರೆ ಪಕ್ಕ ಹೊಡೆದ್ಬಿಡ್ತಾ ಇದ್ದೆ. ಸೀರಿಯಸ್ ಇದೆಯಾ? ನಾನು ಎಣ್ಣೆ ಆದ್ರೂ ಕುಡಿತೀನಿ, ಸ್ಮೋಕ್ ಆದ್ರೂ ಮಾಡ್ತೀನಿ. ನಾನು 18+ ನೀನು ಯಾಕೆ ತೇಜ ಕೇಳೋಕೆ? ನೀನು ನನ್ನ ಮಾವನೂ ಅಲ್ಲ ತೇಜ. ನಿಮ್ಮಂತ ಕರೆಕ್ಟಾಗಿ ಹೇಳ್ತಾಳೆ ಇವಳು. ಇಸ್ ಶಿ ರೈಟ್ ಇನ್ ವಾಟ್ ಶಿ ಇಸ್ ಟೆಲಿಂಗ್? Yeah, I am writing what I'm not asking you. Is she right in what she is Oh, what telling? you only ಲೇ you know it is? ಸಂಧ್ಯಾ, What you think I don't ಇಲ್ಲ ಇಲ್ಲ ಹೊಡಿಬೇಕು. ಹೊಡಿಬೇಕು. ಮಾವ ತಾನೇ ಮಾವ ತಾನೇ? ಹೊಡಿಬೇಕು. ಆಯ್ತು, ನೋಡ್ಕೊಂಡು ಮಾತಾಡು. ಕೆಲವು ಅಭ್ಯಾಸಗಳು ದೇಹಕ್ಕೆಲ್ಲ, ಒಳಗಡೆ ಇರೋ ದೇಹಕ್ಕೆಲ್ಲ, ಹೊರಗಡೆ ಇರೋ ದೇಹಕ್ಕೂ ಪ್ರಾಬ್ಲಮ್ ಆಗುತ್ತೆ. ಆಯ್ತಾ? ನಿಮ್ ಡ್ಯಾಡಿ ಗೊತ್ತಾಗ ಸುಮ್ಮನೆ ಇರ್ತಾರ? ಡ್ಯಾಡಿಗೆ ಹೇಳಿದೆ ಹೋಗ್ಲಿ, ಅಮ್ಮಗೆ ಹೇಳಿದೆ ಹೋಗ್ಲಿ. ಹೇಳ್ಬಿಟ್ಟು ಮಾಡೋ ಅಂತ ಕೆಲ್ಸನ ಅದು. ಕರೆಕ್ಟಾಗಿ ಮಾಡಿದ್ದೇನೆ ನಾನು. ತೇಜ, ನೀನು ಏಯ್ guys, ಇದೆಲ್ಲ ಮಾಡಾದ್ಮೇಲೆ ನೀನ್ ಆಯ್ತು, ಸುಮ್ನೆ ನೀನು ಬಿಟ್ಟಿದ್ಯಾ? ವಿಡಿಯೋ ಮಾಡ್ತಿದ್ಯಲ್ಲ? ಅಪ್ಪ ಅಮ್ಮ ಅವತ್ತೇನು ಗೊತ್ತಾ, ಅವತ್ತು ನಾನು ತೇಜನ್ ಕೇಳಿದೆ, ನನಗೆ ಸ್ಮೋಕ್ ಮಾಡ್ಬೇಕು ಅನ್ನಿಸ್ತಿದೆ ತೇಜ, ಐ ಆಮ್ ಫೀಲಿಂಗ್ ಸೋ ಡಿಪ್ರೆಸ್ಡ್ ತೇಜ ಅಂತ. ತೇಜ ಇಟ್ಕೊಂಡು ನಾನು ಹೂ ಮಾಡ್ಕೊ ಹೋಗು, ಹೂ ಮಾಡು ಇನ್ನೂ ಚೆನ್ನಾಗಿ ಮಾಡು ಅಂತ ಅಂದ. ಅವ್ನು ಅವತ್ತು ಅಂದಿದ್ದಕ್ಕೆ ನಾನು ಮಾಡಿದೆ. ಅವತ್ತೊಂದೇನಾದ್ರು ಬೇಡ ಅಂತ ಹೇಳಿದ್ರೆ ನಾನು ಮಾಡ್ತಾನೆ ಇರ್ಲಿಲ್ಲ. ನಾನು ಅವತ್ತನ್ನೇ ಅಂತ ಇವತ್ತು ಮಾಡ್ತಾನ. ಅವತ್ತೊಂದೇ ಅವತ್ತಿನ ಮಾಡ್ತಾ ಇದ್ದೀನಿ. ಅವತ್ತು ನಮ್ಗೆ ಕಾಣಿಸಿಲ್ವೇ? ಯಾರು ಬಂದು ಕಾಣಿಸಿಲ್ಲ. ನಿತೇಶ್ ಕೂಡ ನನ್ಗೆ ನಿತೇಶ್ ಈ ತರ ಕೆಲಸಕ್ಕೆಲ್ಲ ಸಪೋರ್ಟ್ ಮಾಡ್ತಾರೆ. ಹೋಗ್ಲಿ ನಿಮ್ ಫ್ರೆಂಡ್ ನಿತೇಶ್ ಏ, ನನ್ friend ನಿತ್ಯ ಯಾಕೆ ಕೇಳಿದ್ರೆ ನಿನ್ ಕಾಲಲ್ಲಿ ಕೇಳಿದ್ದು ತೇಜ. ಕೇಳ್ದ? ಆ ನಾನು ಹಿಂಗ ಅವತ್ತು ಕಾಲಲ್ಲಿ ಕೇಳಿದ್ದಾನೆ. ಏನೋ ಹೇಳಿರ್ತೀನಿ, ಫ್ಲೋ ಅಲ್ಲಿ ಹೇಳ್ತೀನಿ, ಫ್ಲೂ ಕಲ್ಲಿ ಹೇಳ್ತೀನಿ. ಓ, ಅದು fluke. ನಿನಗೆ ಪ್ರಾಕ್ಟೀಸ್ ಇಲ್ಲ ಅಂದ್ರೆ ಫ್ಲೋ ಅಲ್ಲೇ ಹೇಳ್ತೀನಿ. ಆಯ್ತಾ? ತೇಜ ಹೊಡೆದ್ಬಿಟ್ಟು ಮಾಮಾಗ್ ಫೋನ್ ಮಾಡಿ ಕಳ್ಸು. ಹೋಗ್ ಫೋನ್ ತಗೋಬಾ. ಅಲ್ಲಿ ವ್ಲಾಗ್ ಮಾಡೋದು ಬಿಟ್ಬಿಟ್ಟು ಫೋನ್ ಮಾಡ್ಬೋದಪ್ಪ ನೀವು. ವ್ಲಾಗ್ ಒಟ್ಟಿನಲ್ಲಿ ನನ್ನ ಜೀವನ ಏನೇ ಅರ್ಧ ಬಾಗ್ಲಾದ್ರೂ ನೀನು ಕಂಟೆಂಟ್ ಮಾಡ್ಕೋಬೇಕಾ? ಹಂಗಲ್ಲ, ಪ್ರೂಫ್ ಏನಾದ್ರು ಸುಮ್ಮನೆ ಹೊಡೆದ್ಬಿಟ್ರೆ ಆಮೇಲೆ ಅಮ್ಮ, ಮಾಮ, ಅತ್ತಮ್ಮ, ಅಮ್ಮ ಎಲ್ಲ ಬೇಜಾರಾಗ್ಬಿಡ್ತಾರೆ ನನ್ನ ಮೇಲೆ. ರೀಸನ್ ಇದು ಹೊಡಿತಾ ಏನಂತ ಕಾಣಿಸ್ಬೇಕಲ್ಲ. ಒಂದು ಹೆಣ್ಮಕ್ಳು ಸುಮ್ಮನೆ ಕೈ ಮಾಡ್ಬಾರ್ದು. ಹೆಣ್ಣು ಅಂತ ಅನ್ಬೇಡ ತೇಜ. ಹೆಂಗಸ್ರ ಮೇಲೆ ಸುಮ್ಮನೆ ಕೈ ಮಾಡ್ಬಾರ್ದು. ಹೆಂಗಸ್ರು ಹೊಡೆದ್ ನಾನೇನ್ ಆಂಟಿನ ತೇಜ? ಏನ್ ಹೇಳ್ಬೇಕು, ಹೆಣ್ಮಕ್ಳು ಅಂದ್ರೆ ಪ್ರಾಬ್ಲಮ್. ಅದೆತ್ತಿಕೆ ಹಂಗ ಇಟ್ಕೊಂಬಿಡಿ. ಅದೆತ್ತಿಕೆ ಕೇಳ್ಬೇಕು ಆನ್ಸರ್.
ಈ ನಿನ್ನ ಅಭ್ಯಾಸಕ್ಕೆ ಯಾರ್ಯಾರು ಶಾಮಿಲ್ ಆಗಿದ್ದಾರೆ ಆ side ಹೋಗಿ ಶಾಮಿಲ್ ಆಗಿರಲ್ಲ ನೀನ್ ತಿಕ್ಲಾ ಯಾಕೆ ವಿಚಿತ್ರವಾಗಿ ಆಡ್ತಾವಲ್ಲ ಅವಳೇ ವಿಚಿತ್ರವಾಗಿ ಆಡ್ತಾ ಇಲ್ಲ ಅಲ್ಲಿ ಗೊತ್ತಾಗಲ್ಲ ಹಾ ಸಿಗರೇಟ್ ಹೊಡೆಯಕ್ಕೆ ಹೆಲ್ಪ್ ಮಾಡ್ತೀಯಾ ಸಿಗರೇಟ್ ಸೇರ್ತಿ ಇಟ್ಕೊಂಡೆ